Good morning, students. Welcome to the class. In the last class, we are discussing about introduction of circles and the parts of a circle. Mainly, what is radius of a circle, what is the chord of a circle, what is the diameter of a circle, and arc of a circle, and also sector of a circle and a segment of a circle, and finally circumference of the circle. Therefore, the relationship between radius and diameter of a circle, the diameter of a circle is two times of its radius, that is d is equal to 2r, and the diameter means the chord passing through center we called as the diameter, and also the biggest chord of the circle we called as diameter ಅಂತೇಳಿ ಹೇಳ್ತಾ ಹೋಗ್ತೀವಿ. Therefore, what is the meaning of sector of a circle ಅಂತ ಹೇಳಿದ್ರೆ the region between two radii and corresponding arc of a circle we called as sector of a circle. Among these sector, ಮೈನರ್ ಸೆಕ್ಟರ್ ಆ್ಯಂಡ್ ಮೇಜರ್ ಸೆಕ್ಟರ್ ಅಂತೇಳಿ ಟೂ ಟೈಪ್ಸ್ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಇವೆಲ್ಲವೂ ಕೂಡ ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೀವಿ. ಟುಡೇ ವಿ ಆರ್ ಡಿಸ್ಕಸ್ಸಿಂಗ್ ಅಬೌಟ್ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಎ ಕಾರ್ಡ್ ಅಟ್ ದ ಪಾಯಿಂಟ್. Angle subtended by a chord at the point. Therefore, we take a line segment PQ. For example, it is called as PQ is a line segment, and a point R on the line containing PQ, and on the line PQ. Therefore, join PR and QR. ನೋಡಿಲಿ, we take a line segment PQ line segment ಅನ್ನು ಡ್ರಾ ಮಾಡಬೇಕು. ನೆಕ್ಸ್ಟ್, and a point R and R a point ನಾಟ್ ಆನ್ ದ ಲೈನ್ ಪಿ ಕ್ಯೂ, ಅಂದರೆ ಪಿ ಕ್ಯೂವನ್ನು ಹೊರತುಪಡಿಸಿ ಹೊರಭಾಗದಲ್ಲಿ ಅದು ಬಿಟ್ಟು ಬೇರೆ ಹೊರಗಡೆ ನಾವು ಆರ್ ಅನ್ನೋ ಪಾಯಿಂಟನ್ನು ತಗೊಳ್ಕೋಬೇಕು. ಜಾಯಿನ್ ಪಿ ಆರ್ ಆ್ಯಂಡ್ ಆರ್ ಕ್ಯೂವನ್ನು ಜಾಯಿನ್ ಮಾಡ್ತೀವಿ. ದೆನ್ ಆ್ಯಂಗಲ್ ಪಿ ಆರ್ ಕ್ಯೂ ಫಾರ್ಮೇಷನ್ ಆಗುತ್ತೆ. ಈಸ್ ಕಾಲ್ಡ್ ಆಸ್ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಲೈನ್ ಸೆಗ್ಮೆಂಟ್ ಪಿ ಕ್ಯೂ ಅಟ್ ದ ಪಾಯಿಂಟ್ ಆರ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಈ ಆ್ಯಂಗಲ್ ಫಾರ್ಮೇಷನ್ ಆಗಿದ್ದು ಯಾವುದರಿಂದ? ಪಿ ಕ್ಯೂ ಅನ್ನೋ ಒಂದು ಲೈನ್ ಸೆಗ್ಮೆಂಟಿಂದ. ಯಾವಾಗ ದ ಎಂಡ್ ಪಾಯಿಂಟ್ಸ್ ಆಫ್ ದಿ ಪಿ ಕ್ಯೂವನ್ನು ನಾವು ಆರ್ ಪಾಯಿಂಟಿಗೆ ಜಾಯಿನ್ ಮಾಡಿದಾಗ ಅಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಯಿತು. ದೇರ್ಫೋರ್ ದ ಆ್ಯಂಗಲ್ ಪಿ ಆರ್ ಕ್ಯೂ ಈಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಲೈನ್ ಸೆಗ್ಮೆಂಟ್ ಪಿ ಕ್ಯೂ ಅಟ್ ದ ಪಾಯಿಂಟ್ ಆರ್ ಅಂತೇಳಿ ಹೇಳ್ತಾ ಹೋಗ್ತೀವಿ. ಈ ರೀತಿ ನಾವು ಒಂದು ಲೈನ್ ಸೆಗ್ಮೆಂಟ್ ಮುಖಾಂತರ ಒಂದು ಆ್ಯಂಗಲನ್ನು ಫಾರ್ಮೇಷನ್ ಮಾಡಿದ್ವಿ. ಸಿಮಿಲರ್ಲಿ ಇನ್ ಸರ್ಕಲ್ ವಿ ಡ್ರಾ ಎ ಕಾರ್ಡ್. ವಿ ನೋ ದಟ್ ಕಾರ್ಡ್ ಈಸ್ ಎ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ ಟೂ ಪಾಯಿಂಟ್ಸ್ ಆನ್ ದಿ ಸರ್ಕಲ್ ವಿ ಕಾಲ್ಡ್ ಆಸ್ ಕಾರ್ಡ್ ಅಂತ ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಯರ್ ಟೇಕಿಂಗ್ ಎ ಸರ್ಕಲ್ ವಿತ್ ಸೆಂಟರ್ O is called center of the circle. Mark any 2 points P and Q on the circle ಮೇಲೆ 2 ಪಾಯಿಂಟ್ಸನ್ನು ಮಾರ್ಕ್ ಮಾಡ್ತೀರಾ, P and Q ಮಾರ್ಕ್ ಮಾಡಿದ್ದೀರಾ. ದೆನ್ ಜಾಯ್ನಿಂಗ್ P and Q, then PQ we called as chord of a circle. Then PQ is chord, O is center, and take R any point in the remaining part of the circle. R ಅಂತ ಒಂದು ಯಾವುದೋ ಒಂದು ಸರ್ಕಲ್ ಮೇಲೆ ಇನ್ನೊಂದು ಪಾಯಿಂಟ್ ಅಂತ ತೊಗೊಳ್ತೀನಿ. ಇಟ್ ಈಸ್ ನಾಟ್ ಲೈ ಆನ್ ಪಿ ಕ್ಯೂ ಮೇಲೆ ಇಲ್ಲ. ಪಿ ಕ್ಯೂವನ್ನು ಬಿಟ್ಟು ಹೊರಗಡೆ ಇಲ್ಲ ಒಂದು ಕಡೆ ಇದೆ, ಸರ್ಕಲ್ನ ಬೈ ಮೇಲೆ ಇದೆ ಅಂತ ಒಂದು ಪಾಯಿಂಟ್ ಆರ್ ಇದೆ. ದೇರ್ಫೋರ್ ಬೈ ಜಾಯ್ನಿಂಗ್ ಪಿ ಆರ್ ಆ್ಯಂಡ್ ಆರ್ ಕ್ಯೂವನ್ನು ಜಾಯ್ನ್ ಮಾಡ್ತೀನಿ. ಅಲ್ಲಿ ಕೂಡ ಪಿ ಆರ್ ಕ್ಯೂ ಅನ್ನೋ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ. ಪಿ ಆರ್ ಕ್ಯೂ ಆ್ಯಂಗಲ್ ಫಾರ್ಮೇಷನ್ ಆಗಿದ್ದು ಯಾವಾಗ? ಬೈ ಜಾಯ್ನಿಂಗ್ ಪಿ ಆರ್ ಆ್ಯಂಡ್ ಪಿ ಆರ್ ಕ್ಯೂ ದ ಎಂಡ್ ಪಾಯಿಂಟ್ಸ್ ಆಫ್ ದಿ ಕಾರ್ಡಿನ ಎಂಡ್ ಪಾಯಿಂಟ್ಸ್ಗಳನ್ನು ನಾವು ಆರ್ ಜಾಯ್ನ್ ಮಾಡಿದಾಗ ಅಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಯಿತು. ಹಾಗಾಗಿ ದಿಸ್ ಆ್ಯಂಗಲ್ ಪಿ ಆರ್ ಕ್ಯೂ ಇನ್ ದ ಸರ್ಕಲ್ ಈಸ್ ಫಾರ್ಮ್ಡ್ ಅಥವಾ ಸಬ್ಟೆಂಡೆಡ್ ಬೈ ದ ಕಾರ್ಡ್ ಪಿ ಕ್ಯೂ ಇಂದ ಉಂಟಾಗಿರ್ತಕ್ಕಂಥ ಆ್ಯಂಗಲ್ ಅಂತ ಹೇಳ್ತಾ ಹೋಗ್ತೀವಿ. ಸಿಮಿಲರ್ಲಿ ಅಟ್ ದ ಪಾಯಿಂಟ್ O ಈಸ್ ಕಾಲ್ಡ್ ಎ ಸೆಂಟರ್ ಆಫ್ ದಿ ಸರ್ಕಲ್. ದೆನ್ ಪಿ ಕ್ಯೂ ಈಸ್ ಕಾರ್ಡ್ ಆಫ್ ಎ ಸರ್ಕಲ್. ದೆನ್ ಬೈ ಜಾಯ್ನಿಂಗ್ OP and OQ, P and Q are the end points of the chord, and by O is the center of the circle. By joining OP and OQ, then the angle formed at the center is POQ. Then the angle POQ is formed ಅಥವಾ the subtended by the end of the chord PQ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಟೇಕಿಂಗ್ ಅನದರ್ ಪಾಯಿಂಟ್ S in the remaining part of the circle, S ತಗೊಳ್ತೀರಾ, and take PQ is a chord of the circle, and by joining PS and QS, then when we get an angle PSQ angle is the angle subtended by the chord PQ. ಹಾಗಾಗಿ ನಾವೇನು ಹೇಳ್ತಾ ಹೋಗ್ತೀವಿ, ಯಾವುದೇ ಒಂದು ಪಾಯಿಂಟಲ್ಲಿ ಆ್ಯಂಗಲ್ ಫಾರ್ಮೇಷನ್ ನಾವು ಕಾರ್ಡ್ನ ಎಂಡ್ ಪಾಯಿಂಟ್ಸ್ಗಳನ್ನು ಜಾಯಿನ್ ಮಾಡೋದ್ರ ಮುಖಾಂತರ ಇನ್ನೊಂದು ಪಾಯಿಂಟಲ್ಲಿ ನಾವು ಆ್ಯಂಗಲನ್ನು ಫಾರ್ಮೇಷನ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಎ ಕಾರ್ಡ್ ಅಟ್ ಎ ಪಾಯಿಂಟ್. ಗಿವನ್ ಪಾಯಿಂಟಲ್ಲಿ ಕಾರ್ಡಿನ ಎಂಡ್ ಪಾಯಿಂಟ್ಗಳನ್ನು ಜಾಯಿನ್ ಮಾಡೋದ್ರ ಮುಖಾಂತರ
ಒಂದು ಆ್ಯಂಗಲನ್ನು ಫಾರ್ಮೇಷನ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಪಿ ಕ್ಯೂ ಅನ್ನೋ ಕಾರ್ಡ್ ಡ್ರಾ ಮಾಡಿದ್ದೀವಿ, ಆರ್ ಅನ್ನೋ ಪಾಯಿಂಟನ್ನು ತೊಗೊಂಡಿದ್ದೀವಿ. ಜಾಯ್ನಿಂಗ್ ಪಿ ಆರ್ ಆ್ಯಂಡ್ ಆರ್ ಕ್ಯೂ ಜಾಯಿನ್ ಮಾಡಿದಾಗ ನಮಗೆ ಒಂದು ಆ್ಯಂಗಲ್ ಫಾರ್ಮೇಷನ್ ಆಯಿತು ಪಿ ಆರ್ ಕ್ಯೂ. ದಿಸ್ ಆ್ಯಂಗಲ್ ಪಿ ಆರ್ ಕ್ಯೂ ಈಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಕಾರ್ಡ್ ಪಿ ಕ್ಯೂ ಅಂತ ಹೇಳ್ತಾ ಹೋಗ್ತೀವಿ. Therefore, angle POQ is the angle subtended by the chord PQ at the center. Angle POQ ಸೆಂಟರ್ ಅಲ್ಲಿ ನಾವು POQ ಆ್ಯಂಗಲ್ ಫಾರ್ಮೇಷನ್ ಆಗಿರ್ತೀವಿ, ಅದು ಕೂಡ PQ ಅನ್ನೋ ಕಾರ್ಡಿನ ಒಂದು ಸಬ್ಟೆಂಡಿಂದ ಆಗಿರ್ತಕ್ಕಂಥ ಆ್ಯಂಗಲ್ ಅಂತ ಹೇಳ್ತಾ ಹೋಗ್ಬೋದು. ಸಿಮಿಲರ್ಲಿ ಆ್ಯಂಗಲ್ PRQ and angle PSQ are respectively the angles subtended by the PQ at a point R and S on the major and minor arc PQ. Therefore, here major ಆರ್ಕ್ ಅಂತ ಹೇಳ್ತಾ ಹೋಗ್ತೀವಿ. ಆರ್ ಪಾಯಿಂಟು ಮೇಜರ್ ಆರ್ಕಲ್ಲಿದೆ, ಎಸ್ ಪಾಯಿಂಟು ಮೈನರ್ ಆರ್ಕಲ್ಲಿದೆ. ದೇರ್ಫೋರ್ ಆ ಎರಡೂ ಪಾಯಿಂಟ್ಗಳಲ್ಲಿ ಮೇಜರ್ ಆರ್ಕ್ ಮತ್ತು ಮೈನರ್ ಆರ್ಕಲ್ಲಿರ್ತಕ್ಕಂಥ ಆರ್ ಆ್ಯಂಡ್ ಎಸ್ ಪಾಯಿಂಟ್ಸ್ಗಳಲ್ಲಿ ನಾವು ಪಿ ಕ್ಯೂ ಎನ್ನುವ ಕಾರ್ಡ್ ಡ್ರಾ ಮಾಡೋದ್ರ ಮುಖಾಂತರ ಪಿ ಕ್ಯೂ ಕಾರ್ಡಿಂದ ಎರಡು ಆ್ಯಂಗಲ್ ಫಾರ್ಮೇಷನ್ ಆಗಿರುತ್ತೆ, ಆ್ಯಂಗಲ್ ಪಿ ಆರ್ ಕ್ಯೂ ಆ್ಯಂಡ್ ಆ್ಯಂಗಲ್ ಪಿ ಎಸ್ ಕ್ಯೂ. ದೇರ್ಫೋರ್ ಆ್ಯಂಗಲ್ ಪಿ ಆರ್ ಕ್ಯೂ ಇಸ್ ದ ಆ್ಯಂಗಲ್ ಇನ್ ಎ ಮೇಜರ್ ಆರ್ಕ್ subtended by the chord PQ, and angle PSQ is the angle in a minor arc and subtended by the chord PQ ಅಂತೇಳಿ ಕೂಡ ಹೇಳ್ತಾ ಹೋಗ್ತೀವಿ. ಈ ರೀತಿ ನಾವು ಒಂದು ಕಾರ್ಡು ಮತ್ತು ಒಂದು ಪಾಯಿಂಟಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಗಿದೆ, ಅವುಗಳ ರಿಲೇಷನನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವು ಥಿಯರಮ್ಸ್ಗಳಿದ್ದಾವೆ, ಥಿಯರಮ್ಗಳನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಥಿಯರಮ್, ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಸಬ್ಟೆಂಡ್ ಈಕ್ವಲ್ ಆ್ಯಂಗಲ್ಸ್ ಅಟ್ ದ ಸೆಂಟರ್. ಅರ್ಥ ಆಯ್ತಾ? ಇದು ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಅಂದರೆ ಒಂದು ಸರ್ಕಲಲ್ಲಿ ಈಕ್ವಲ್ ಕಾರ್ಡ್ಸ್ ಇದ್ದರೆ, ಎರಡು ಕಾರ್ಡ್ಸ್ ಅಥವಾ ಎರಡಕ್ಕಿಂತ ಹೆಚ್ಚು ಕಾರ್ಡ್ಸ್ಗಳು ಈಕ್ವಲ್ ಆಗಿತ್ತು ಅಂದರೆ ಆ ಈಕ್ವಲ್ ಕಾರ್ಡ್ಸಿಂದ ಸೆಂಟರಲ್ಲಿ ಉಂಟಾಗಿರ್ತಕ್ಕಂಥ ಆ್ಯಂಗಲ್ಸು ಕೂಡ ಈಕ್ವಲ್ ಆಗಿರ್ತವೆ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಅರ್ಥ ಆಯ್ತಾ ಹೇಳಿದ್ದು? ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಸಬ್ಟೆಂಡ್ ಈಕ್ವಲ್ ಆ್ಯಂಗಲ್ಸ್ ಅಟ್ ದ ಸೆಂಟರ್. ಆ ಎರಡೂ ಕಾರ್ಡ್ಗಳು ಸೆಂಟರಲ್ಲಿ ಕೇಂದ್ರದಲ್ಲಿ ಸಮ ಕೋನಗಳನ್ನು ಉಂಟು ಮಾಡುತ್ತವೆ ಅಂತೇಳಿ ನಾವು ಪ್ರೂವ್ ಮಾಡ್ತಾ ಹೋಗಬೇಕು. ದಿಸ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ದಿ ಥಿಯರಮ್. ಕೇಳ್ತಾರೆ ಕ್ವಶನ್, ಪ್ರೂವ್ ದಟ್ ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಸಬ್ಟೆಂಡ್ ಈಕ್ವಲ್ ಆ್ಯಂಗಲ್ಸ್ ಅಟ್ ದ ಸೆಂಟರ್ ಅಂತೇಳಿ ಅವಾಗ ನೀವು ಪ್ರೂವ್ ಮಾಡಬೇಕಾಗುತ್ತೆ. ಫಸ್ಟ್ ಡ್ರಾ ಮಾಡೋದು, ಸರ್ಕಲ್ ಡ್ರಾ ಮಾಡ್ತಾ ಹೋಗ್ತೀರಾ. ಡ್ರಾ ಎ ಸರ್ಕಲ್ ವಿತ್ ಸೆಂಟರ್ ಓ ಆ್ಯಂಡ್ ಡ್ರಾ ಟು ಈಕ್ವಲ್ ಕಾರ್ಡ್ಸ್ ಎ ಬಿ ಆ್ಯಂಡ್ ಸಿ ಡಿ ಆರ್ ಈಕ್ವಲ್ ಕಾರ್ಡ್ಸ್. ಎ ಬಿ ಆ್ಯಂಡ್ ಸಿ ಡಿ, ಎ ಬಿ ಎಷ್ಟು ಸೆಂಟಿಮೀಟರ್ ಇರುತ್ತೋ ಸಿ ಡಿನೂ ಕೂಡ ಅಷ್ಟೇ ಇರಬೇಕು, ಈಕ್ವಲ್ ಆಗಿರಬೇಕು. ಈ ಎರಡು ಕಾರ್ಡ್ಸನ್ನು ಡ್ರಾ ಮಾಡ್ತಾ ಹೋಗ್ತೀರಾ. ಓಕೆನಾ? ಗಿವನ್ ಬರ್ಕೊಳ್ತಾ ಹೋಗ್ತೀರಾ. ಎ ಸರ್ಕಲ್ ವಿತ್ ಸೆಂಟರ್ ಓ, ಎ ಬಿ ಆ್ಯಂಡ್ ಸಿ ಡಿ ಆರ್ ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್, ದಟ್ ಈಸ್ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ. ಗಿವನ್ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಆ್ಯಂಡ್ ಏನಾದ್ರು ಸಬ್ಟೆಂಡ್ ಈಕ್ವಲ್ ಆ್ಯಂಗಲ್ಸ್ ಅಟ್ ದ ಸೆಂಟರ್ ಅಂದರೆ ಓ ಇಂದ ಎಗೆ, ಓ ಇಂದ ಬಿಗೆ ಜಾಯಿನ್ ಮಾಡಿದರೆ ಎ ಓ ಬಿ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಕಾರ್ಡ್ ಎ ಬಿ. ಆ್ಯಂಡ್ ಓ ಇಂದ ಸಿಗೆ, ಓ ಇಂದ ಡಿಗೆ ಜಾಯಿನ್ ಮಾಡಿದರೆ ಅಲ್ಲಿ ಸಿ ಓ ಡಿ ಅನ್ನೋ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ ಅಟ್ ದ ಸೆಂಟರ್. ದೆನ್ ಆ್ಯಂಗಲ್ ಸಿ ಓ ಡಿ ಇಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಕಾರ್ಡ್ ಸಿ ಡಿ. ಹಾಗಾಗಿ ಎರಡು ಈಕ್ವಲ್ ಕಾರ್ಡ್ಸಿಂದ ಎರಡು ಆ್ಯಂಗಲ್ ಫಾರ್ಮೇಷನ್ ಆಯಿತು. ಆ ಎರಡು ಆ್ಯಂಗಲ್ನ ನಾವೇಂತ ಪ್ರೂವ್ ಮಾಡಬೇಕು ಈಗ? ಈಕ್ವಲ್ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಟು ಪ್ರೂವ್ ಆ್ಯಂಗಲ್ ಎ ಓ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಓ ಸಿ. ಆ್ಯಂಗಲ್ ಎ ಓ ಬಿ ಇಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಕಾರ್ಡ್ ಎ ಬಿ ಆ್ಯಂಡ್ ಆ್ಯಂಗಲ್ ಡಿ ಓ ಸಿ ಇಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಕಾರ್ಡ್ ಅಟ್ ದ ಸಿ ಡಿ ಅಟ್ ದ ಸೆಂಟರ್. ದೇರ್ಫೋರ್ ಆ್ಯಂಗಲ್ ಎ ಓ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಓ ಸಿ. ಈ ಎರಡು ಆ್ಯಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡ್ಬೇಕು ನಾವು. ಸೆಂಟರಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥ ಎರಡು ಆ್ಯಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡ್ತಾ ಹೋಗ್ತೀರಾ. ಪ್ರೂಫ್ ಇನ್ ಟ್ರಯಾಂಗಲ್ ಎ ಓ ಬಿ. ನೋಡಿ, ಜಾಯಿನ್ ಮಾಡಿದಾಗ ಎರಡು ಟ್ರಯಾಂಗಲ್ ಕಾಣ್ತಾ ಹೋಗ್ತೀನಿ. ಸರ್ಕಲಲ್ಲಿ ಎರಡು ಟ್ರಯಾಂಗಲ್ ಕಾಣ್ತಾ ಇದ್ದಾವೆ. ಒಂದು ಎ ಓ ಬಿ ಟ್ರಯಾಂಗಲ್, ಇನ್ನೊಂದು ಸಿ ಓ ಡಿ ಟ್ರಯಾಂಗಲು ಅಥವಾ ಡಿ ಓ ಸಿ ಟ್ರಯಾಂಗಲ್ ಅಂತ ಹೇಳ್ತಾ ಹೋಗ್ತೀವಿ. ಆ ಎರಡು ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀರಾ. ಇನ್ ಟ್ರಯಾಂಗಲ್ ಎ ಓ ಬಿ ಆ್ಯಂಡ್ ಟ್ರಯಾಂಗಲ್ ಡಿ ಓ ಸಿ, ಈ ಎರಡು ಟ್ರಯಾಂಗಲ್ನ ಕಂಪೇರ್ ಮಾಡ್ತಾ ಹೋಗ್ರಿ. ಈಗ ಓ ಏನಾಗುತ್ತೆ? ಓ ಈಸ್ ಸೆಂಟರ್ ಆ್ಯಂಡ್ ಎ ಈಸ್ ಎನಿ ಪಾಯಿಂಟ್ ಆನ್ ದಿ ಸರ್ಕಲ್. ಬೈ ಜಾಯ್ನಿಂಗ್ ಸೆಂಟರ್ ಟು ಎನಿ ಒನ್ ಪಾಯಿಂಟ್ ಆನ್ ದಿ ಸರ್ಕಲ್ ವಿ ಕಾಲ್ಡ್ ಆಸ್ ರೇಡಿಯಸ್ ಆಫ್ ದಿ ಸರ್ಕಲ್. ಓ ಎ ಅನ್ನೋದು ಏನಾಗುತ್ತೆ? ರೇಡಿಯಸ್ ಆಗುತ್ತೆ. ಹಾಗಾದ್ರೆ ಎಷ್ಟು ರೇಡಿಯಸ್ ಇದಾವಲ್ಲಿ? ಓ ಎ ಅನ್ನೋದು ರೇಡಿಯಸ್ಸು, ಓ ಬಿ ಅನ್ನೋದು ರೇಡಿಯಸ್ಸು, ಅದೇ ಥರ ಓ ಡಿ ಅನ್ನೋದು ಕೂಡ ರೇಡಿಯಸ್ಸು, ಓ ಸಿ ಅನ್ನೋದು ಕೂಡ ರೇಡಿಯಸ್ಸು. ಹಾಗಾದರೆ ನಾವು ಈ ಎರಡು ಟ್ರಯಾಂಗಲನ್ನು ಕಂಪೇರ್ ಮಾಡ್ತಾ ಇದ್ದೀವಿ. ಯಾವುದ್ಯಾವುದು? ಟ್ರಯಾಂಗಲ್ ಎ ಓ ಬಿ ಆ್ಯಂಡ್ ಟ್ರಯಾಂಗಲ್ ಡಿ ಓ ಸಿ. ಹಾಗಾಗಿ ಎ ಓಗೆ ಓ ಡಿ ಕರೆಸ್ಪಾಂಡಿಂಗ್ ಸೈಡ್ ಆಗುತ್ತೆ, ಓ ಬಿಗೆ ಓ ಸಿ ಕರೆಸ್ಪಾಂಡಿಂಗ್ ಸೈಡ್ ಆಗುತ್ತೆ. ಹಾಗಾಗಿ ನಾವೇನು ಬರ್ಕೋಬೋದು? ಇನ್ ಟ್ರಯಾಂಗಲ್ ಎ ಓ ಬಿ ಆ್ಯಂಡ್ ಟ್ರಯಾಂಗಲ್ ಡಿ ಓ ಸಿ, ಎ ಓ ಈಸ್ ಈಕ್ವಲ್ ಟು ಓ ಡಿ ಅಂತ ಬರ್ಕೋಬೋದಾ? ಎ ಓ ಮತ್ತು ಓ ಡಿ ಯಾಕೆ ಎರಡು ಈಕ್ವಲು? ದ ರೇಡಿಯಸ್ ಆಫ್ ಎ ಸರ್ಕಲ್, ಆಲ್ ದ ರೇಡಿಯಸ್ ಆಫ್ ಎ ಸರ್ಕಲ್ಸ್ ಆರ್ ಈಕ್ವಲ್ ಅಂತ ಗೊತ್ತಿರುತ್ತೆ ನಿಮಗೆ. ಎಷ್ಟರ ರೇಡಿಯಸ್ ಡ್ರಾ ಮಾಡ್ಬೋದು ಒಂದು ಸರ್ಕಲಲ್ಲಿ? ಸೋ ಮೆನಿ ಇನ್ಫೈನೈಟ್ ನಂಬರ್ ಆಫ್ ರೇಡಿಯಸ್ ಕ್ಯಾನ್ ಬಿ ಡ್ರಾನ್ ಇನ್ ಎ ಸರ್ಕಲ್ ಆ್ಯಂಡ್ ಆಲ್ ರೇಡಿಯಸ್ ಆಫ್ ದ ಸರ್ಕಲ್ಸ್ ಆರ್ ಈಕ್ವಲ್. ದೆನ್ ಎ ಓ ಎಷ್ಟಿರುತ್ತೋ?
ಓಡಿನೂ ಕೂಡ ಅಷ್ಟೇ ಇರಬೇಕಾಗಿರುತ್ತೆ. ದೆನ್ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಆಗಿರೋದ್ರಿಂದ ಗಿವನ್ ಪ್ರಕಾರ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಬರ್ಕೋಬೋದು. ಆ್ಯಂಡ್ ಒ ಬಿ ಇಸ್ ಈಕ್ವಲ್ ಟು ಒ ಸಿ, ಒ ಬಿ ಇಸ್ ಈಕ್ವಲ್ ಟು ಒ ಸಿ ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್, ದೇನ್ ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್ ಆಗಿರೋದ್ರಿಂದ ಅವರು ಕೂಡ ಈಕ್ವಲ್ ಆಗಿರ್ತದೆ. ಬೈ ಎಸ್ 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 ಸೈಡ್ 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 ರೂಲ್ ಪ್ರಕಾರ ಟ್ರಯಾಂಗಲ್ ಎ ಒ ಬಿ ಕಾಂಗ್ರಿಯಂಟ್ ಟ್ರಯಾಂಗಲ್ ಡಿ ಒ ಸಿ, ಟ್ರಯಾಂಗಲ್ ಎ ಒ ಬಿ ಕಾಂಗ್ರಿಯಂಟ್ ಟ್ರಯಾಂಗಲ್ ಡಿ ಒ ಸಿ ಅಂತ ಬರ್ಕೋಬೋದು. ಯಾವ ರೂಲ್ ಪ್ರಕಾರ? ಎಸ್ 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 ರೂಲ್ ಪ್ರಕಾರ ಈ ಎರಡು ಟ್ರಯಾಂಗಲ್ಸ್ ಕಾಂಗ್ರೆಂಟ್ ಆಗುತ್ತೆ. ಈ ಎರಡು ಟ್ರಯಾಂಗಲ್ಸ್ ಕಾಂಗ್ರೆಂಟ್ ಆದಮೇಲೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆರ್ ಆಲ್ ಈಕ್ವಲ್. ದೆನ್ ಆ್ಯಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಒ ಸಿ. ಸಿ ಪಿ ಸಿ ಡಿ ಪ್ರಕಾರ ಆ್ಯಂಗಲ್ ಎ ಒ ಬಿಗೆ ಆ್ಯಂಗಲ್ ಡಿ ಒ ಸಿ ಈಕ್ವಲ್ ಆಗಿರಲೇಬೇಕು, ಬಿಕಾಸ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರಿಯಂಟ್ ಟ್ರಯಾಂಗಲ್ಸ್. ಎನ್ಸ್ ದ ಪ್ರೂಫ್ ಏನು ಹೇಳ್ಬೋದು? ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಸಬ್ಟೆಂಡ್ ಈಕ್ವಲ್ ಆ್ಯಂಗಲ್ಸ್ ಅಟ್ ದ ಸೆಂಟರ್. ಎರಡು ಕಾರ್ಡ್ಸ್ ಈಕ್ವಲ್ ಆಗಿದ್ರೆ ಆ ಎರಡು ಕಾರ್ಡ್ಸಿಂದ ಉಂಟಾಗಿರ್ತಕ್ಕಂಥ ಆ್ಯಂಗಲ್ ಸೆಂಟರಲ್ಲಿ ಈಕ್ವಲ್ ಆಗಿರ್ತವೆ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ದಿಸ್ ಈಸ್ ಥಿಯರಮ್. ಆ್ಯಂಡ್ ನೆಕ್ಸ್ಟ್ ದಿಸ್ ಕಾನ್ವರ್ಸ್ ಆಫ್ ದಿ ಥಿಯರಮ್, ಇಫ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಕಾರ್ಡ್ ಆಫ್ ಎ ಸರ್ಕಲ್ಸ್ ಅಟ್ ದಿ ಸೆಂಟರ್ಸ್ ಆರ್ ಈಕ್ವಲ್. ನೋಡಿ, ಯಾವುದೇ ಎರಡು ಕಾರ್ಡ್ ಇದ್ದಾವೆ, ಆ ಕಾರ್ಡಿಂದ ಸೆಂಟ್ರಲ್ಲಿ ಎರಡು ಆ್ಯಂಗಲ್ ಫಾರ್ಮೇಷನ್ ಆಗಿದ್ದಾವೆ, ಆ ಎರಡು ಆ್ಯಂಗಲ್ಸ್ ಈಕ್ವಲ್ ಅಂತ ಹೇಳಿದ್ದಾರೆ. ದೆನ್ ದ ಕಾರ್ಡ್ಸ್ ಆರ್ ಈಕ್ವಲ್. ಈಗ ನಾವು ಕಾರ್ಡ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಫಸ್ಟಿಗೆ ಕಾರ್ಡ್ಸ್ ಈಕ್ವಲ್ ಅಂತ ಕೊಟ್ಟಿದ್ರು, ಆ್ಯಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ. ಈಗ ಆ್ಯಂಗಲ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ, ಸೆಂಟ್ರಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥ ಆ್ಯಂಗಲ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ, ಕಾರ್ಡ್ಸನ್ನು ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಅಂದರೆ ಆಪೋಸಿಟ್ ಕಾನ್ವರ್ಸ್ ಅಂತೇಳಿ ಅದಕ್ಕೆ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು. ಫಸ್ಟ್ ನಾವೇನು ಮಾಡ್ಕೋಬೇಕು? ಗಿವನ್ ಎ ಸರ್ಕಲ್ ಫಸ್ಟ್ ಡ್ರಾ ಮಾಡ್ಕೊತೀವಿ, ಸರ್ಕಲ್ ಡ್ರಾ ಮಾಡ್ತೀರಾ, ವಿತ್ ಸೆಂಟರ್ ಓ ಮಾರ್ಕ್ ಮಾಡ್ಕೊಳ್ತೀರಾ. ಜೊತೆಗೆ ಎ ಬಿ ಮತ್ತು ಸಿ ಡಿ ಎರಡು ಕಾರ್ಡ್ ಬರ್ಕೋಬೇಕು. ನೀವು ಆ್ಯಕ್ಚುಲಿ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಅಂತ ಪ್ರೂವ್ ಮಾಡ್ತಿರ್ತಾನೆ. ಈ ಥೆರಮಲ್ಲಿ ಕೊನೆಗೆ ಪ್ರೂವ್ ಮಾಡ್ತಕ್ಕಂಥದ್ದೇನು? ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಅಂತಲೇ ಪ್ರೂವ್ ಮಾಡೋದು. ಹಾಗಾಗಿ ಅಲ್ಲೂ ಕೂಡ ಎ ಬಿ ಎಷ್ಟಿರ್ತೋ ಸಿ ಡಿ ಕೂಡ ಅಷ್ಟೇ ಇರೋ ಹಾಗೆ ಡ್ರಾ ಮಾಡ್ಕೋಬೇಕು. ನೀವು ಮುಂಚೆ ಡ್ರಾ ಮಾಡಿದ್ರು ಕೂಡ ಅದೇ ರೀತಿಯೇ ಡ್ರಾ ಮಾಡ್ಕೋಬೇಕು. ಎ ಬಿ ಸಿ ಡಿ ಡ್ರಾ ಮಾಡ್ಕೊಳ್ತೀರಾ, ಎರಡು ಕಾರ್ಡ್ ಡ್ರಾ ಮಾಡ್ಕೊಂಡು ಓ ಎ ಓ ಬಿ ಓ ಸಿ ಓ ಡಿಯನ್ನು ಜಾಯಿನ್ ಮಾಡ್ತೀರಾ, ಅಲ್ಲಿ ಎರಡು ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ. ಆ್ಯಂಗಲ್ ಎ ಓ ಬಿ ಆ್ಯಂಡ್ ಆ್ಯಂಗಲ್ ಡಿ ಒ ಸಿ. ದೀಸ್ ಟು ಆ್ಯಂಗಲ್ಸ್ ಆರ್ ಸಬ್ಟೆಂಡ್ ಬೈ ದ ಕಾರ್ಡ್ ಅಟ್ ದ ಸೆಂಟರ್. ಆ್ಯಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಒ ಸಿ ಅಂತ ಗಿವನ್ ಕೊಟ್ಟಿದ್ದಾರೆ. ಆ್ಯಂಗಲ್ ಎ ಒ ಬಿ ಎಷ್ಟಿದೆ, ಆ್ಯಂಗಲ್ ಡಿ ಒ ಸಿ ಕೂಡ ಅಷ್ಟೇ ಇರೋದ್ರಿಂದ ಅವೆರಡು ಈಕ್ವಲ್ ಅಂತ ಪ್ರೂವ್ ಮಾಡಬೇಕಾಗಿರುತ್ತೆ. ಎ ಸರ್ಕಲ್ ವಿತ್ ಸೆಂಟರ್ ಓ, ಎ ಬಿ ಆ್ಯಂಡ್ ಸಿ ಡಿ ಆರ್ ಕಾರ್ಡ್ಸ್ ದಟ್ ಸಬ್ಟೆಂಡ್ ಈಕ್ವಲ್ ಆ್ಯಂಗಲ್ಸ್ ಅಟ್ ದ ಸೆಂಟರ್, ದಟ್ ಈಸ್ ಆ್ಯಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಒ ಸಿ. ದಿಸ್ ಈಸ್ ಗಿವನ್. ಲಾಸ್ಟ್ ಹಿಂದಿನ ಥಿಯರಮಲ್ಲಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಗಿವನ್ ಕೊಟ್ಟಿದ್ರು. ಈಗ ನಮಗೆ ಆ್ಯಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಒ ಸಿ ಅಂತ ಗಿವನ್ ಕೊಟ್ಟಿದ್ದಾರೆ. ಟು ಪ್ರೂವ್ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಪ್ರೂವ್ ಮಾಡಬೇಕು. ನಾವು ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಪ್ರೂಫ್ ಇನ್ ಟ್ರಯಾಂಗಲ್ ಎ ಒ ಬಿ ಆ್ಯಂಡ್ ಟ್ರಯಾಂಗಲ್ ಡಿ ಒ ಸಿ. ಸೇಮ್ ಈ ಟ್ರಯಾಂಗಲ್ ಅಬ್ಸರ್ವ್ ಮಾಡ್ತಾ ಹೋಗ್ತೀರಿ. ಇಲ್ಲಿ ಟೂ ಟ್ರಯಾಂಗಲ್ಸ್ ಕಾಣ್ತಾ ಇರುತ್ತೆ. ಫಸ್ಟ್ ಟ್ರಯಾಂಗಲ್ ಎ ಒ ಬಿ ಆ್ಯಂಡ್ ಟ್ರಯಾಂಗಲ್ ಡಿ ಒ ಸಿ ಎರಡು ಟ್ರಯಾಂಗಲ್ ತೊಗೊಳ್ರಿ, ಅವೆರಡು ಟ್ರಯಾಂಗಲ್ನ ಕಂಪೇರ್ ಮಾಡ್ತಾ ಹೋಗ್ರಿ. ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀರಾ, ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ. ನೋಡಿ, ಓ ಎ ಇಸ್ ಈಕ್ವಲ್ ಟು ಓ ಡಿ, ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್. ಆ್ಯಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಒ ಸಿ ಗಿವನ್. ಒ ಬಿ ಇಸ್ ಈಕ್ವಲ್ ಟು ಒ ಸಿ, ದಿಸ್ ಈಸ್ ಆಲ್ಸೋ ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್. ದೆನ್ ಬೈ ಸೈಡ್ ಆ್ಯಂಗಲ್ ಸೈಡ್ ರೂಲ್ ಪ್ರಕಾರ, ಎಸ್ ಎ ಎಸ್ ರೂಲ್ ಪ್ರಕಾರ ಆ್ಯಂಗಲ್ ಟ್ರಯಾಂಗಲ್ ಎ ಒ ಬಿ ಕಾಂಗ್ರಿಯಂಟ್ ಟ್ರಯಾಂಗಲ್ ಸಿ ಒ ಡಿ, ಎಸ್ ಎ ಎಸ್ ಕಾಂಗ್ರಿಯನ್ಸ್ ರೂಲ್. ದೆನ್ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ, ಸಿ ಬಿ ಸಿ ಟಿ ಪ್ರಕಾರ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಅಂತ ಹೇಳ್ಬೋದು. ಬಿಕಾಸ್ ಕರೆಸ್ಪಾಂಡಿಂಗ್ ಸೈಡ್ಸ್ ಪಾರ್ಟ್ಸ್ ಆಫ್ ಕಾಂಗ್ರಿಯಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ ಗೊತ್ತಿರುತ್ತೆ. ಏನ್ಸ್ ದ ಪ್ರೂಫ್? ಇಫ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಕಾರ್ಡ್ ಆಫ್ ಎ ಸರ್ಕಲ್ ಅಟ್ ದ ಸೆಂಟರ್ಸ್ ಆರ್ ಈಕ್ವಲ್, ದೆನ್ ದ ಕಾರ್ಡ್ಸ್ ಆರ್ ಈಕ್ವಲ್. ಗೊತ್ತಾಯ್ತು ಹೇಳಿದ್ದು? ಎರಡು ಈಕ್ವಲ್ ಕಾರ್ಡ್ಸಿಂದ ಫಾರ್ಮೇಷನ್ ಆಗಿರ್ತಕ್ಕಂಥ ಎರಡು ಆ್ಯಂಗಲ್ಸು, ಸೆಂಟರಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥ ಎರಡು ಆ್ಯಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ. ಈಗ ಎರಡು ಕಾರ್ಡ್ಸಿಂದ ಸೆಂಟರಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥ ಎರಡು ಆ್ಯಂಗಲ್ಸ್ ಈಕ್ವಲ್ ಆಗಿದ್ದರೆ ಆ ಎರಡು ಕಾರ್ಡ್ಸು ಈಕ್ವಲ್ ಅಂತೇಳಿ ಕೂಡ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಪ್ರಾಬ್ಲಮ್ಸು. ರೀಕಾಲ್ ದಟ್ ಟೂ ಸರ್ಕಲ್ಸ್ ಆರ್ ಕಾಂಗ್ರಿಯಂಟ್, ಟೂ ಸರ್ಕಲ್ಸ್ ಆರ್ ಕಾಂಗ್ರಿಯಂಟ್, C1 ಆ್ಯಂಡ್ C2 ಆರ್ ಕಾಂಗ್ರಿಯಂಟ್ ತಿಳ್ಕೊಳ್ಳಿ. ಇಫ್ ದೇ ಹ್ಯಾವ್ ದ ಸೇಮ್ ರೇಡಿಯೈ, ಎರಡು ಕೂಡ ಒಂದೇ ರೇಡಿಯೈ, ಕಾಂಗ್ರಿಯಂಟ್ ಸರ್ಕಲ್ ಅಂದಮೇಲೆ ಸೇಮ್ ರೇಡಿಯೈ ಇದ್ದೇ ಇರುತ್ತೆ. ಪ್ರೂವ್ ದಟ್ ಈಕ್ವಲ್ ಕಾರ್ಡ್ಸ್ ಆಫ್ ಕಾಂಗ್ರಿಯಂಟ್ ಸರ್ಕಲ್ ಸಬ್ಟೆಂಡ್ ಈಕ್ವಲ್ ಆ್ಯಂಗಲ್ಸ್ ಅಟ್ ದೇರ್ ಸೆಂಟರ್. ಪ್ರೂವ್ ದಟ್ ಈಕ್ವಲ್ ಕಾರ್ಡ್ಸ್ ಆಫ್ ಕಾಂಗ್ರಿಯಂಟ್ ಸರ್ಕಲ್ಸ್, ನಾವು ಹಿಂದೆ ಪ್ರೂವ್ ಮಾಡಿದ್ದೇನು? ಥಿಯರಮಲ್ಲಿ ಒಂದೇ ಸರ್ಕಲಲ್ಲಿ ಎರಡು ಕಾರ್ಡ್ ಡ್ರಾ ಮಾಡ್ತಿದ್ವಿ. ಈಗ ಎರಡು ಕಾಂಗ್ರಿಯಂಟ್ ಸರ್ಕಲ್ಸ್, ಎರಡು ಬೇರೆ ಬೇರೆ ಸರ್ಕಲ್ ಬಟ್ ಕಾಂಗ್ರಿಯಂಟ್ ಸರ್ಕಲ್ಲು, ಅವುಗಳಲ್ಲಿ ಉಂಟಾಗಿರ್ತಕ್ಕಂಥ ಆ್ಯಂಗಲ್, ಕಾರ್ಡಿಂದ ಉಂಟಾಗಿರ್ತಕ್ಕಂಥ ಆ್ಯಂಗಲ್ಸು ಕೂಡ ಈಕ್ವಲ್ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್, ಟೂ ಕಾಂಗ್ರಿಯಂಟ್ ಸರ್ಕಲ್ C1 ಆ್ಯಂಡ್ C2, ಎ ಬಿ ಇಸ್ ದ ಕಾರ್ಡ್ ಆಫ್ ಸರ್ಕಲ್ C1 ಆ್ಯಂಡ್ ಪಿ ಕ್ಯೂ ಇಸ್ ದ ಕಾರ್ಡ್ ಆಫ್ ಸರ್ಕಲ್ C2. ನೋಡಿ, ಇದೊಂದು ಕಾಂಗ್ರಿಯಂಟ್ ಸರ್ಕಲ್, ಇದೊಂದು ಕಾಂಗ್ರಿಯಂಟ್ ಸರ್ಕಲ್. ಎ ಬಿ ಕಾರ್ಡು, ಪಿ ಕ್ಯೂ ಕಾರ್ಡು. ಎ ಬಿ ಇಸ್ ದ ಕಾರ್ಡ್ ಆಫ್ ಸರ್ಕಲ್ C1, ಪಿ ಕ್ಯೂ ಇಸ್ ದ ಕಾರ್ಡ್ ಆಫ್ ಸರ್ಕಲ್ C2. By joining OA and OB, here angle is formed, angle subtended by the chord AB at center O, and this is the angle PXQ is the angle subtended by the chord PQ in circle 2.
ದೆನ್ ಎ ಬಿ ಈಸ್ ಈಕ್ವಲ್ ಟು ಪಿ ಕ್ಯೂ ಆ್ಯಂಡ್ ಆಲ್ಸೋ ಕಾರ್ಡ್ಸ್ ಆರ್ ಈಕ್ವಲ್ ಅಂತ ಹೇಳಿದ್ದಾರೆ. ಎ ಬಿ ಈಸ್ ಈಕ್ವಲ್ ಟು ಪಿ ಕ್ಯೂ ಅಂತೇಳಿ ಹೇಳಿದ್ದಾರೆ. ನಾವು ಪ್ರೂವ್ ಮಾಡ್ಬೇಕಾದ್ರೆ ಟು ಪ್ರೂವ್ ಆ್ಯಂಗಲ್ ಸಬ್ಟೆಂಡ್ ಬೈ ದ ಕಾರ್ಡ್ ಆರ್ ಈಕ್ವಲ್, ದಟ್ ಈಸ್ ಆ್ಯಂಗಲ್ ಎ ಒ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಎಕ್ಸ್ ಕ್ಯೂ ಅಂತೇಳಿ ಪ್ರೂವ್ ಮಾಡಬೇಕು. ಈ ಆ್ಯಂಗಲ್ ಎಷ್ಟಿರುತ್ತೋ ಈ ಆ್ಯಂಗಲ್ ಕೂಡ ಅಷ್ಟೇ ಇರುತ್ತೆ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಪ್ರೂಫ್ ಇನ್ ಟ್ರಯಾಂಗಲ್ ಎ ಒ ಬಿ ಆ್ಯಂಡ್ ಟ್ರಯಾಂಗಲ್ ಪಿ ಎಕ್ಸ್ ಕ್ಯೂ. ಇಲ್ಲಿ ಟ್ರಯಾಂಗಲ್ ನೋಡಿ ಅಬ್ಸರ್ವ್ ಮಾಡ್ತಾವೆ. ಇನ್ನು 2 ಟ್ರಯಾಂಗಲ್ ಇದ್ದಾವೆ, ಒಂದು ಎ ಬಿ ಟ್ರಯಾಂಗಲ್, ಇನ್ನೊಂದು ಪಿ ಎಕ್ಸ್ ಕ್ಯೂ ಟ್ರಯಾಂಗಲ್. 2 ಟ್ರಯಾಂಗಲ್ ಕನ್ಸಿಡರ್ ಮಾಡ್ತಾ ಹೋದರೆ ಎ ಒ ಈಸ್ ಈಕ್ವಲ್ ಟು ಪಿ ಎಕ್ಸ್, ಎ ಒ ಈಸ್ ಈಕ್ವಲ್ ಟು ಪಿ ಎಕ್ಸ್ ಬಿಕಾಸ್ ರೇಡಿಯಸ್ ಆಫ್ ದಿ ಕಾಂಗ್ರೆಂಟ್ ಸರ್ಕಲ್ಸ್ ಆರ್ ಈಕ್ವಲ್ ಅಂತ ಗೊತ್ತಿರುತ್ತೆ ನಿಮಗೆ. 2 ಕಾಂಗ್ರೆಂಟ್ ಸರ್ಕಲ್ಸ್ ಆಗಿರೋದ್ರಿಂದ ರೇಡಿಯಸ್ಸು ಕೂಡ ಏನಾಗಿರ್ತವೆ, ಈಕ್ವಲ್ ಆಗಿರುತ್ತೆ. ಇದು 3 ಸೆಂಟಿಮೀಟರ್ ಇದ್ದರೆ ಇದು ಕೂಡ 3 ಸೆಂಟಿಮೀಟರ್ ಇರುತ್ತೆ ಬಿಕಾಸ್ ಕಾಂಗ್ರೆಂಟ್ ಸರ್ಕಲ್ಸ್ ಅಂತ ಗೊತ್ತಿರ್ತದೆ. ವೆನ್ ದ 2 ಆರ್ ಮೋರ್ ಸರ್ಕಲ್ಸ್ ಹ್ಯಾವಿಂಗ್ ಸೇಮ್ ರೇಡಿಯಸ್ ದೆನ್ ದ ಸರ್ಕಲ್ಸ್ ಆರ್ ಕಾಲ್ಡ್ ಕಾಂಗ್ರೆಂಟ್ ಸರ್ಕಲ್ಸ್ ಅಂತ ಹೇಳಿರ್ತೀವಿ ನಾವು. ಅದರ ಪ್ರಕಾರ ನಾವು ಎ ಒ ಇಸ್ ಈಕ್ವಲ್ ಟು ಪಿ ಎಕ್ಸ್ ಅಂತ ಬರ್ಕೋಬೋದು ಬಿಕಾಸ್ ರೇಡಿಯಸ್ ಆಫ್ ಕಾಂಗ್ರೆಂಟ್ ಸರ್ಕಲ್ಸ್ ಆರ್ ಈಕ್ವಲ್. ಬಿ ಒ ಈಸ್ ಈಕ್ವಲ್ ಟು ಕ್ಯೂ ಎಕ್ಸ್, ಬಿ ಒ ಈಸ್ ಈಕ್ವಲ್ ಟು ಕ್ಯೂ ಎಕ್ಸ್ ಬಿಕಾಸ್ ರೇಡಿಯಸ್ ಆಫ್ ಕಾಂಗ್ರೆಂಟ್ ಸರ್ಕಲ್ಸ್ ಆರ್ ಈಕ್ವಲ್. ದೆನ್ ಎ ಬಿ ಈಸ್ ಈಕ್ವಲ್ ಟು ಪಿ ಕ್ಯೂ, ದಿಸ್ ಈಸ್ ಗಿವನ್, ಕಾರ್ಡ್ಸ್ ಆರ್ ಈಕ್ವಲ್ ಅಂತ ಕೊಟ್ಟಿರೋದ್ರಿಂದ ಈಕ್ವಲ್ ಕಾರ್ಡ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಎ ಬಿ ಈಸ್ ಈಕ್ವಲ್ ಟು ಪಿ ಕ್ಯೂ ಅಂತೇಳಿ ಬರ್ಕೊಳ್ತೀರಾ. ಬೈ ಎಸ್ ಎಸ್ ಕಾಂಗ್ರೆನ್ಸ್ ರೂಲ್, ಎಸ್ 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 ಕಾಂಗ್ರೆನ್ಸ್ ರೂಲ್, ಟ್ರಯಾಂಗಲ್ ಎ ಒ ಬಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಪಿ ಎಕ್ಸ್ ಕ್ಯೂ, ಎಸ್ 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 ಕಾಂಗ್ರೆನ್ಸ್ ರೂಲ್ ಪ್ರಕಾರ 2 ಟ್ರಯಾಂಗಲ್ಸ್ ಕಾಂಗ್ರೆಂಟ್ ಆಗ್ತಾ ಹೋಗುತ್ತೆ. ದೇರ್ ಫಾರ್ ಆ್ಯಂಗಲ್ ಎ ಒ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಎಕ್ಸ್ ಕ್ಯೂ, ಆ್ಯಂಗಲ್ ಎ ಒ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಎಕ್ಸ್ ಕ್ಯೂ ಅಂತೇಳಿ ನಾವು ಹೇಳ್ತಾ ಹೋಗ್ಬೋದು. ದಿಸ್ ಈಸ್ ದ ಪ್ರಾಬ್ಲಮ್ 1. ಸಿಮಿಲರ್ಲಿ ಅದು ಇನ್ನೊಂದು ಪ್ರಾಬ್ಲಮ್. ಪ್ರೂವ್ ದಟ್ ಇಫ್ ದ ಕಾರ್ಡ್ಸ್ ಆಫ್ ಕಾಂಗ್ರೆಂಟ್ ಸರ್ಕಲ್ ಸಬ್ಟೆಂಡ್ ಈಕ್ವಲ್ ಆ್ಯಂಗಲ್ಸ್ ಅಟ್ ದೇರ್ ಸೆಂಟರ್ ದೆನ್ ದ ಕಾರ್ಡ್ಸ್ ಆರ್ ಈಕ್ವಲ್. ಈಗ ಅದಕ್ಕೆ ಉಲ್ಟಾ ಹೋಗ್ಬೇಕಷ್ಟೇ. ನಾವು ಆ್ಯಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ, ಈಗ ಕಾರ್ಡ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಈಗ ಆ್ಯಂಗಲ್ ಈಕ್ವಲ್ ಅಂತ ಅವರೇ ಕೊಟ್ಟಿದ್ದಾರೆ, ಕಾರ್ಡ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಫಸ್ಟ್ 2 ಸರ್ಕಲ್ ಬರ್ಕೊಳ್ತೀರಾ, C1 ಆ್ಯಂಡ್ C2 ಕಾಂಗ್ರೆಂಟ್ ಸರ್ಕಲ್ಸು ಸೇಮ್ ರೇಡಿಯೇ ಇರಬೇಕು. 2 ಕಾಂಗ್ರೆಂಟ್ ಸರ್ಕಲ್ಸ್ C1 ಆ್ಯಂಡ್ C2 ಡಯಾಗ್ರಾಮ್ ಬರ್ಕೋಬೇಕು ಈ ರೀತಿ ಫಸ್ಟು. ಮತ್ತು ಎ ಬಿ ಕಾರ್ಡು ಪಿ ಕ್ಯೂ ಕಾರ್ಡ್ ಡ್ರಾ ಮಾಡ್ಕೋಬೇಕು. ಅವೆರಡು ಈಕ್ವಲ್ ಆಗಿರಬೇಕು. ಒ ಎ ಒ ಬಿ ಆ್ಯಂಡ್ ಪಿ ಎಕ್ಸ್ ಕ್ಯೂ ಎಕ್ಸ್ ಜಾಯಿನ್ ಮಾಡ್ತಾ ಹೋಗ್ತೀರಾ. therefore given ಬರ್ಕೊಳ್ತೀರಾ 2 ಕಾಂಗ್ರೆಂಟ್ ಸರ್ಕಲ್ಸ್ C1 ಆ್ಯಂಡ್ C2, ಎ ಬಿ ಇಸ್ ದ ಕಾರ್ಡ್ ಆಫ್ C1 ಆ್ಯಂಡ್ ಪಿ ಕ್ಯೂ ಇಸ್ ದ ಕಾರ್ಡ್ ಆಫ್ C2 and angle AOB is equal to angle PXQ. This is given, angle AOB is equal to angle PXQ. Then prove cards are equal and AB is equal to PQ ಅಂತೇಳಿ ಪ್ರೂವ್ ಮಾಡಬೇಕು. ಸೇಮ್ ನಾವು ಫಸ್ಟ್ ಟೇಕ್ 2 ಟ್ರಯಾಂಗಲ್ಸ್, ಟ್ರಯಾಂಗಲ್ AOB and ಟ್ರಯಾಂಗಲ್ PXQ. ಎರಡು ಟ್ರಯಾಂಗಲ್ ತಗೊಳ್ರಿ. Triangle AOB and triangle PXQ, AO is equal to PX because radius of congruent circles are equal. Angle AOB is equal to angle PXQ given. BO is equal to QX ಅಂತ ಬರ್ಕೋಬೋದು because radius of congruent circles. Therefore triangle AOB congruent to triangle PXQ by SAS congruent rule ಪ್ರಕಾರ. Then AB is equal to PQ. CPCT ಪ್ರಕಾರ ಎರಡು ಟ್ರಯಾಂಗಲ್ಸ್ ಕಾಂಗ್ರೆಂಟ್ ಆದಮೇಲೆ AB is equal to PQ. ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆರ್ ಆಲ್ ಆಲ್ಸೋ ಈಕ್ವಲ್ ಆಗಿರುತ್ತೆ. ಹಾಗಾಗಿ then the cards are equal ಅಂತೇಳಿ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಸೆಂಟರ್ ಆಫ್ ಎ ಸರ್ಕಲ್ ಟು ಎ ಕಾರ್ಡ್ bisect the chord ಅಂತ ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ here this is a circle with center O and AB is called as chord of a circle. By draw a perpendicular to the chord from the center, joining OM is the perpendicular to a chord to the center to a chord AB from the center O. Then OM is perpendicular to AB ಅಂತ ಹೇಳ್ತಾ ಹೋಗ್ತೀವಿ. OM is perpendicular to AB. Then this line is bisect the chord. Bisect the chord means AM is equal to BM. AM ಎಷ್ಟಿರುತ್ತೋ BM ಅಷ್ಟೇ ಇರುತ್ತೆ. ಅಂದರೆ AB ಅನ್ನು 2 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ ಅಂತೇಳಿ ಹೇಳ್ತಾ ಹೋಗ್ತಕ್ಕಂಥದ್ದು. ದಟ್ ಈಸ್ ಕಾಲ್ಡ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಸೆಂಟರ್ ಆಫ್ ಎ ಸರ್ಕಲ್ ಟು ಎ ಕಾರ್ಡ್ ಬೈಸೆಕ್ಟ್ ದ ಕಾರ್ಡ್. ನಾವು ಯಾವಾಗಲೂ ಒಂದು ಕಾರ್ಡಿಗೆ ಸೆಂಟರ್ ಮುಖಾಂತರ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿದಾಗ ದಟ್ ಲೈನ್ ಡಿವೈಡ್ಸ್ ಎ ಕಾರ್ಡ್ ಇಂಟು 2 ಈಕ್ವಲ್ ಪಾರ್ಟ್ಸ್. ದಟ್ ಈಸ್ AM is equal to BM ಆಗಿರುತ್ತೆ ಅಂತೇಳಿ ಪ್ರೂವ್ ಮಾಡ್ತಕ್ಕಂಥದ್ದು. ನೋಡಿ ಅದನ್ನು ಪ್ರೂವ್ ಮಾಡೋಣ ಈಗ. ದಿ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಸೆಂಟರ್ ಆಫ್ ಎ ಸರ್ಕಲ್ಸ್ ಟು ಎ ಕಾರ್ಡ್ ಬೈಸೆಕ್ಟ್ ದಿ ಕಾರ್ಡ್ ಅಂತ ಹೇಳ್ತಾ ಹೋಗ್ತೀವಿ. ಅದನ್ನು ಪ್ರೂವ್ ಮಾಡಬೇಕು. ಫಸ್ಟು ಸರ್ಕಲ್ ಡ್ರಾ ಮಾಡ್ಕೊಳ್ರಿ. ಸರ್ಕಲ್ ವಿತ್ ಸೆಂಟರ್ O ಮಾರ್ಕ್ ಮಾಡ್ಕೊಳ್ಳಿ. ಆ್ಯಂಡ್ ಡ್ರಾ ಎ ಕಾರ್ಡ್ AB ಅನ್ನು ಕಾರ್ಡ್ ಡ್ರಾ ಮಾಡ್ಕೊಳ್ಳಿ. ಆ್ಯಂಡ್ OX ಈಸ್ ಪರ್ಪೆಂಡಿಕ್ಯುಲರ್ ಟು X. OX ಅನ್ನೋ ಒಂದು ಸೆಂಟರಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡಿ. OX ಈಸ್ ಪರ್ಪೆಂಡಿಕ್ಯುಲರ್ ಟು AB. ದಿಸ್ ಈಸ್ ಡಯಾಗ್ರಾಮ್ ಫಸ್ಟ್ ಬರ್ಕೊಳ್ತೀರಾ. C is the circle with center at O. AB is the chord such that OX is perpendicular to AB. OX AB ಗೆ ಏನಾಗಿರಬೇಕು, ಪರ್ಪೆಂಡಿಕ್ಯುಲರ್ ಆಗಿರೋ ಬರ್ಕೋಬೇಕು. ಟು ಪ್ರೂವ್ OX bisect chord AB. OX
ಬೈಸೆಕ್ಟ್ ಕಾರ್ಡ್ ಎ ಬಿ, ದಟ್ ಈಸ್ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಎಕ್ಸ್ ಅಂತ ಪ್ರೂವ್ ಮಾಡಬೇಕು. ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಎಕ್ಸ್ ಅಂತ ಪ್ರೂವ್ ಮಾಡಬೇಕು. ಬೈಸೆಕ್ಟ್ ಅಂತ ಹೇಳಿದ್ರೆ ಡಿವೈಡ್ ಮಾಡುತ್ತೆ, ಅರ್ಧಕ್ಕೆ ಕರೆಕ್ಟಾಗಿ ಕಟ್ ಮಾಡುತ್ತೆ ಅಂತೇಳಿ ಅರ್ಥ. ಇನ್ನು ಬೈ ಜಾಯ್ನಿಂಗ್ ಎ ಒ ಆ್ಯಂಡ್ ಬಿ ಒ, ಎ ಒ ಆ್ಯಂಡ್ ಬಿ ಒನ ಜಾಯ್ನ್ ಮಾಡ್ತಾ ಹೋಗ್ತೀರ. ಎ ಒ ಆ್ಯಂಡ್ ಬಿ ಒನ ಜಾಯ್ನ್ ಮಾಡಿದಾಗ ವಿ ಗೆಟ್ ಟು ಟ್ರಯಾಂಗಲ್ಸ್, ಟ್ರಯಾಂಗಲ್ ಎ ಒ ಎಕ್ಸ್ ಆ್ಯಂಡ್ ಟ್ರಯಾಂಗಲ್ ಬಿ ಒ ಎಕ್ಸ್ ಅಥವಾ ಒ ಬಿ ಎಕ್ಸ್ ಅಂತ ಕೂಡ ಹೇಳ್ತೀವಿ. ಒ ಎ ಎಕ್ಸ್ ಅನ್ನೋದು ಒಂದು ಟ್ರಯಾಂಗಲ್ ಇದೆ, ಒ ಬಿ ಎಕ್ಸ್ ಅನ್ನೋ ಒಂದು ಟ್ರಯಾಂಗಲ್ ಇದೆ. ಎರಡು ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತಾ ಹೋಗ್ತೀರಾ. ಇನ್ ಟ್ರಯಾಂಗಲ್ ಎ ಒ ಎಕ್ಸ್ ಆ್ಯಂಡ್ ಟ್ರಯಾಂಗಲ್ ಒ ಬಿ ಎಕ್ಸ್, ಆ್ಯಂಗಲ್ ಒ ಎಕ್ಸ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಒ ಎಕ್ಸ್ ಬಿ, ಆ್ಯಂಗಲ್ ಒ ಎಕ್ಸ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಒ ಎಕ್ಸ್ ಬಿ, ಬಿಕಾಸ್ ಎರಡೂ ಕೂಡ 90 ಡಿಗ್ರಿ ಇರುತ್ತೆ, ಬೋತ್ 90 ಡಿಗ್ರಿ ಗಿವನ್ ಪ್ರಕಾರ. ಯಾಕಂದರೆ ಒ ಎಕ್ಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಅಂತ ಹೇಳಿರೋದ್ರಿಂದ ಒ ಎಕ್ಸ್ ಎ 90 ಡಿಗ್ರಿ ಇರುತ್ತೆ, ಒ ಎಕ್ಸ್ ಬಿನೂ ಕೂಡ 90 ಡಿಗ್ರಿ ಇರುತ್ತೆ. ಆ್ಯಂಗಲ್ ಒ ಎಕ್ಸ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಒ ಎಕ್ಸ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಒ ಎ ಇಸ್ ಈಕ್ವಲ್ ಟು ಒ ಬಿ, ರೇಡಿಯಸ್, ಬೋತ್ ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್. ಆ್ಯಂಡ್ ಒ ಎಕ್ಸ್ ಇಸ್ ಈಕ್ವಲ್ ಟು ಒ ಎಕ್ಸ್, ಕಾಮನ್ ಸೈಡ್ ಇದೆ, ಒ ಎಕ್ಸ್ ಇಸ್ ಈಕ್ವಲ್ ಟು ಒ ಎಕ್ಸ್ ಕಾಮನ್ ಸೈಡ್ ಅಂತ ಬರ್ಕೊಳ್ತಾರೆ, ಎರಡಕ್ಕೂ ಕಾಮನ್ ಸೈಡ್ ಇದೆ. ದೆನ್ ಟ್ರಯಾಂಗಲ್ ಒ ಎ ಎಕ್ಸ್ ಕಾಂಗ್ರಿಯಂಟ್ ಟು ಟ್ರಯಾಂಗಲ್ ಒ ಬಿ ಎಕ್ಸ್ ಬೈ ಆರ್ ಎಚ್ ಎಸ್ ರೂಲ್. ಆರ್ ಎಚ್ ಎಸ್ ರೂಲ್ ಪ್ರಕಾರ ಏನಾಗುತ್ತೆ, ಎರಡು ಟ್ರಯಾಂಗಲ್ಸು ಕಾಂಗ್ರಿಯಂಟ್ ಅಂತ ಗೊತ್ತಾಯಿತು. ಎರಡು ಟ್ರಯಾಂಗಲ್ ಕಾಂಗ್ರಿಯಂಟ್ ಆದಮೇಲೆ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಎಕ್ಸ್, ಕರೆಸ್ಪಾಂಡಿಂಗ್ ಪಾರ್ಟ್ ಆಫ್ ಕಾಂಗ್ರಿಯಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ ಗೊತ್ತಿರುತ್ತೆ. ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಎಕ್ಸ್ ಎನ್ಸ್ ದ ಪ್ರೂಫ್. ಈ ರೀತಿ ನಾವು ಪ್ರೂವ್ ಮಾಡ್ತಾ ಹೋಗ್ಬೇಕು. ಅಂದರೆ ಅರ್ಥ ಏನು, ದ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಸೆಂಟರ್ ಆಫ್ ಎ ಸರ್ಕಲ್ ಟು ಎ ಕಾರ್ಡ್. ಸರ್ಕಲ್ನ ಸೆಂಟರಿಂದ ಕಾರ್ಡಿಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿದರೆ ಆ ಲೈನ್ ಏನು ಮಾಡಿರುತ್ತೆ, ಕಾರ್ಡನ್ನು 2 ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ. ಬೈಸೆಕ್ಟ್ ದ ಕಾರ್ಡ್ ಅಂತೇಳಿ ಅರ್ಥ. ಅಂದರೆ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಎಕ್ಸ್ ಅಂತೇಳಿ ಗೊತ್ತಿರಬೇಕು. ಯಾವಾಗ, ಸೆಂಟರ್ನಿಂದ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿದಾಗ. ಅದು ಕಾನ್ವರ್ಸ್ ನೋಡಿ, ದ ಲೈನ್ ಡ್ರಾನ್ ಥ್ರೂ ದ ಸೆಂಟರ್ ಆಫ್ ಎ ಸರ್ಕಲ್ ಟು ಬೈಸೆಕ್ಟ್ ಎ ಕಾರ್ಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಕಾರ್ಡ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಫಸ್ಟ್ ಲೈನ್ ಡ್ರಾನ್ ಥ್ರೂ ದ ಸೆಂಟರ್ ಆಫ್ ಎ ಸರ್ಕಲ್ ಟು ಬೈಸೆಕ್ಟ್ ಎ ಕಾರ್ಡ್, ಯಾವುದೋ ಒಂದು ಲೈನ್ ಡ್ರಾ ಮಾಡ್ತೀವಿ ಸೆಂಟರಿಂದ. ಪರ್ಪೆಂಡಿಕ್ಯುಲರ್ ಅಂತ ಈಗಲೇ ಮೆನ್ಷನ್ ಮಾಡಿಲ್ಲ, ಒಂದು ಲೈನ್ ಡ್ರಾ ಮಾಡಿದ್ದೀವಿ ಸೆಂಟರಿಂದ ಕಾರ್ಡ್ಗೆ. ಆವಾಗ ಆ ಲೈನು ಕಾರ್ಡನ್ನು ಬೈಸೆಕ್ಟ್ ಮಾಡಿದೆ, ಹಾಗಾದರೆ ಆ ಲೈನ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಫಸ್ಟ್ ಡಯಾಗ್ರಾಮ್ ಬರ್ಕೊಳ್ತೀರಾ. ಡಯಾಗ್ರಾಮ್ ಬರ್ಕೊಂಡ್ಮೇಲೆ ಗಿವನ್ ಬರ್ಕೋಬೇಕು. ಎ ಸರ್ಕಲ್ ವಿತ್ ಸೆಂಟರ್ ಒ, ಎ ಬಿ ಈಸ್ ಕಾರ್ಡ್ ಆಫ್ ಎ ಸರ್ಕಲ್ ಆ್ಯಂಡ್ ಒ ಎಕ್ಸ್ ಬೈಸೆಕ್ಟ್ ಎ ಬಿ ಅಂತ ಹೇಳಿದ್ದಾರೆ ಆಲ್ರೆಡಿ. ಒ ಎಕ್ಸ್ ಬೈಸೆಕ್ಟ್ ಎ ಬಿ ಅಂದರೆ ದಟ್ ಈಸ್ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಎಕ್ಸ್ ಅಂತ ಗಿವನ್. ಟು ಪ್ರೂವ್ ಒ ಎಕ್ಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ, ಒ ಎಕ್ಸ್ ಎ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಇನ್ ಟ್ರಯಾಂಗಲ್ ಎ ಒ ಎಕ್ಸ್ ಆ್ಯಂಡ್ ಟ್ರಯಾಂಗಲ್ ಬಿ ಒ ಎಕ್ಸ್, ಅಲ್ಲಿ ಕೂಡ ನೀವು ಎರಡು ಟ್ರಯಾಂಗಲ್ ತೊಗೊಳ್ತಾ ಹೋಗ್ತೀರಾ. ಫಸ್ಟ್ ಟ್ರಯಾಂಗಲ್ 2 ಟ್ರಯಾಂಗಲ್ ತೊಗೊಳ್ರಿ, ಎ ಒ ಎಕ್ಸ್ ಆ್ಯಂಡ್ ಬಿ ಒ ಎಕ್ಸ್. ಫಸ್ಟ್ ಅವ್ರನ್ನ ಕಾಂಗ್ರಿಯಂಟ್ ಅಂತ ಪ್ರೂವ್ ಮಾಡಬೇಕು. ಹೆಂಗೆ ಪ್ರೂವ್ ಮಾಡ್ತೀರಾ ನೋಡಿ, ಒ ಎ ಇಸ್ ಈಕ್ವಲ್ ಟು ಒ ಬಿ, ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್ ಈಕ್ವಲ್ ಆಗಿ ಇರಲೇಬೇಕು. ಒ ಎ ಇಸ್ ಈಕ್ವಲ್ ಟು ಒ ಬಿ ಅಂತ ಬರ್ಕೊಳ್ತೀರಾ. ಒ ಎಕ್ಸ್ ಇಸ್ ಈಕ್ವಲ್ ಟು ಒ ಎಕ್ಸ್ ಕಾಮನ್ ಸೈಡ್ ಇದೆಯಾ, ಒ ಎಕ್ಸ್ ಇಸ್ ಈಕ್ವಲ್ ಟು ಒ ಎಕ್ಸ್ ಕಾಮನ್ ಸೈಡ್ ಅಂತ ಬರ್ಕೊಳ್ತೀರಾ. ಜೊತೆಗೆ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಎಕ್ಸ್ ಗಿವನ್, ಎ ಎಕ್ಸ್ ಇಸ್ ಈಕ್ವಲ್ ಟು ಪಿ ಎಸ್, ದಿಸ್ ಇಸ್ ಗಿವನ್. ದೆನ್ ಟ್ರಯಾಂಗಲ್ ಎ ಒ ಎಕ್ಸ್ ಕಾಂಗ್ರಿಯನ್ಸ್ ಟು ಟ್ರಯಾಂಗಲ್ ಬಿ ಒ ಎಕ್ಸ್, ಎರಡು ಏನಾಗ್ತಾ ಹೋಗ್ತಾವಾಗ ಕಾಂಗ್ರಿಯಂಟ್ ಆಗುತ್ತೆ. ಕಾಂಗ್ರಿಯಂಟ್ ಎ ಒ ಎಕ್ಸ್, ಟ್ರಯಾಂಗಲ್ ಎ ಒ ಎಕ್ಸ್ ಕಾಂಗ್ರಿಯಂಟ್ ಟು ಟ್ರಯಾಂಗಲ್ ಬಿ ಒ ಎಕ್ಸ್. ದೆನ್ ದೀಸ್ 2 triangles congruent, then angle AXO is equal to angle BXO. ಸಿ ಪಿ ಸಿ ಟಿ ಪ್ರಕಾರ ಅವೆರಡು ಏನಾಗ್ತವೆ, ಈಕ್ವಲ್ ಆಗ್ತವೆ. ನೋಡಿ ಇಲ್ಲಿಗೆ ಕಂಪ್ಲೀಟ್ ಆಗಲಿಲ್ಲ. ನೋಡಿ ಫಾರ್ ಎಕ್ಸಾಂಪಲ್ ಎ ಬಿ ಈಸ್ ಅ ಲೈನ್ ಅಂತ ತೊಗೊಂಡ್ರೆ ಆ್ಯಂಗಲ್ ಎ ಎಕ್ಸ್ ಒ ಪ್ಲಸ್ ಆ್ಯಂಗಲ್ ಬಿ ಯು ಎಕ್ಸ್ ಒ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೋಬೋದಾ. ದೆನ್ 2 ಆ್ಯಂಗಲ್ ಎ ಎಕ್ಸ್ ಒ ಇಸ್ ಈಕ್ವಲ್ ಟು 180 ಡಿಗ್ರಿ. ದೆನ್ ಆ್ಯಂಗಲ್ ಎ ಎಕ್ಸ್ ಒ ಇಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ 2 ಅಂತ ಬರ್ಕೋಬೇಕು. 2 1 290 is then angle AXO is equal to 90 degree. Angle AXO is equal to 90 degree, then angle BXO is equal to 90 degree. ಇದು ಇಲ್ಲಿಗೆ ಎಂಡ್ ಆಗಲ್ಲ, ಇನ್ನೂ ಇದೆ. ಏನು ಬರ್ಕೋಬೇಕು, ಈಕ್ವೇಷನ್ 1 ಅಂತ ಬರ್ಕೊಂಡ್ರೆ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು, ಆ್ಯಂಗಲ್ AXO ಪ್ಲಸ್ ಆ್ಯಂಗಲ್ BXO is equal to 180 degree ಅಂತ ಬರ್ಕೋಬೇಕು, ಲೀನಿಯರ್ ಪೇರ್. Then angle AXO plus angle AXO is equal to 180. Then 2 angle AXO is equal to 180 divided by 2. Then angle AXO is equal to 90 degree. ಅವಾಗ ಬರುತ್ತೆ. Angle AXO is equal to 90 degree. Then angle BXO is equal to also 90 degree. Then it implies OX is perpendicular to AB. OX is perpendicular to AB ಅಂತ ಹೇಳ್ತಾ ಹೋಗ್ಬೋದು. ಈ ರೀತಿ ನಾವು ಥಿಯರಮನ್ನು ಪ್ರೂವ್ ಮಾಡ್ತಾ ಹೋಗಬೇಕು. ಇದಿಷ್ಟು ಈ ಕ್ಲಾಸಲ್ಲಿ ಕಲಿತಂಥ ಥಿಯರಮ್. 4 ಥಿಯರಮ್ಗಳು ಕಲ್ತಿದ್ದೀವಿ, 2 ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿದ್ದೀವಿ. ಎಲ್ಲವೂ ಕೂಡ ಎಕ್ಸಾಮಿನೇಷನ್ ಪರ್ಪಸ್ಸಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲವೂ ಕೂಡ ನೀಟಾಗಿ ವರ್ಕ್ ಮಾಡ್ತಾ ಹೋಗ್ರಿ. ಇವತ್ತಿನ ಪ್ರಾಬ್ಲಮ್ಸ್ಗಳು ಏನು ಸಾಲ್ವ್ ಮಾಡಿದನೋ 4 ಥಿಯರಮು ಮತ್ತು 2 ಪ್ರಾಬ್ಲಮ್ಸು, ಇವು 6 ಕ್ವಶನ್ಸ್ಗಳು ಹೋಮ್ವರ್ಕಾಗಿ ಬರೆದು ಕಳಿಸ್ಬೇಕು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.